ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೇಕಟ್ಟೆ. ನೀವು ನಿಮ್ಮ ಮೊಬೈಲ್ಗೆ ಕರೆನ್ಸಿಯನ್ನ ಹಾಕ್ಸಿದ್ದೀರಾ? ರೀಚಾರ್ಜ್ ಮಾಡಿಸಿದ್ರು ಓಕೆ, ಮಾಡಿಸಿಲ್ಲ ಅಂದ್ರೆ ಮುಂದಿನ ಬಾರಿ ರೀಚಾರ್ಜ್ ಮಾಡೋಕ್ಕಿಂತ ಮುಂಚೆ ತಪ್ಪದೆ ಈ ಸ್ಟೋರಿಯನ್ನ ನೋಡಿ. ನಿಮಗೊಂದು ಗುಡ್ ನ್ಯೂಸ್ ಇದೆ. ಟೆಲಿಕಾಂ ನಿಯಂತ್ರಕ ಟ್ರಾಯ್ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಕರೆಯ ದರಗಳು ಹಾಗೂ ಕರೆ ಡೇಟಾ ನಿಯಮಗಳನ್ನ ಬದಲಿಸಿದೆ. ಈ ಪ್ರಕಾರ ಡೇಟಾ ಬೇಡ, ಕೇವಲ ಕರೆ ಮತ್ತು SMS ಪ್ಯಾಕು ಸಾಕು ಎನ್ನುವವರಿಗೆ ಪ್ರತ್ಯೇಕ ಪ್ಲಾನ್ ಅನ್ನ ಬಿಡುಗಡೆ ಮಾಡಲು ಟೆಲಿಕಾಂ ಕಂಪನಿಗಳಿಗೆ ಸೂಚಿಸಿದೆ. ಅಲ್ಲದೆ ವಿಶೇಷ ರೀಚಾರ್ಜ್ ಕೂಪನ್ಗಳ ಮೇಲಿನ 90 ದಿನಗಳ ಮಿತಿಯನ್ನ ತೆಗೆದು ಹಾಕಿರುವ ಟ್ರಾಯ್ ಅದನ್ನ 365 ದಿನದವರೆಗೆ ವಿಸ್ತರಿಸಬೇಕು ಅಂತ ಮೊಬೈಲ್ ಸೇವಾ ಪೂರೈಕೆದಾರರಿಗೆ ಟೆಲಿಕಾಂ ಗ್ರಾಹಕರ ರಕ್ಷಣೆ 12ನೆಯ ತಿದ್ದುಪಡಿ ನಿಯಂತ್ರಣ 2024ರಲ್ಲಿ ಸೂಚಿಸಿದೆ. ಇನ್ನು ವೃದ್ಧರು ಹಾಗೂ ಮನೆಗಳಲ್ಲಿ ಬ್ರಾಡ್ಬ್ಯಾಂಡ್ ಹೊಂದಿದವರಿಗೆ ಇಂಟರ್ನೆಟ್ಗೆ ರೀಚಾರ್ಜ್ ಮಾಡಿಸುವ ಅವಶ್ಯಕತೆ ಇರುವುದನ್ನು ಗಮನಿಸಿರುವ ಟ್ರಾಯ್ ಕೇವಲ ಕರೆ ಹಾಗೂ ಸಂದೇಶ ರವಾನೆಗೆಂದು ಪ್ರತ್ಯೇಕ ದರಪಟ್ಟಿಯನ್ನ ತಯಾರಿಸಲು ಸೂಚಿಸಿದೆ. ಇದರಿಂದ ಡೇಟಾ ಒಳಗೊಳ್ಳುವಿಕೆ ಸಾಧಿಸುವ ಸರ್ಕಾರದ ಯೋಜನೆ ಯಾವುದೇ ರೀತಿಯಾದಂತಹ ಅಡ್ಡಿಯಾಗುವುದಿಲ್ಲ. ಬದಲಿಗೆ ಈ ಮೂಲಕ ಗ್ರಾಹಕರು ತಾವು ಬಯಸಿದ ಸೇವೆಗಳಿಗಷ್ಟೇ ಹಣವನ್ನ ಪಾವತಿಸುವಂತಾಗುತ್ತೆ ಅಂತ ಸ್ಪಷ್ಟಪಡಿಸಿದೆ. ಅಂತೆಯೇ ಓಚರ್ಗಳಿಗೆ ಯಾವುದೇ ಬೆಲೆಯನ್ನ ನಿಗದಿಪಡಿಸಲು ಅನುಮತಿಸಿರುವ ಟ್ರಾಯ್ 10 ರೂಪಾಯಿ ರೀಚಾರ್ಜ್ ಕೂಪನ್ ಕೂಡ ಒದಗಿಸಬೇಕು ಅಂತ ಸೂಚಿಸಿದೆ. ಈ ಮೂಲಕ ಡೇಟಾ ಮತ್ತು ವಾಯ್ಸ್ ಕಾಂಬೋ ಪ್ಲಾನ್ಗಳು ಕಡ್ಡಾಯ ಇಲ್ಲ ಅಂತ ಟ್ರಾಯ್ ಸೂಚನೆಯನ್ನ ಕೊಟ್ಟಿದೆ. ಇನ್ನು ಅನೇಕ ಮೊಬೈಲ್ ಕಂಪನಿಗಳು ಪ್ರತಿ ಟ್ಯಾರಿಫ್ ಪ್ಲಾನ್ ನಲ್ಲಿ ಡೇಟಾ, ವಾಯ್ಸ್ ಮತ್ತು SMS ಎಲ್ಲವನ್ನ ಒಟ್ಟಿಗೆ ಸೇರಿಸಿವೆ. ಇಂಟರ್ನೆಟ್ ಬಳಸದವರು ಕೂಡ ರೀಚಾರ್ಜ್ ಅನ್ನ ಮಾಡಬೇಕಾಗಿತ್ತು. ಈ ನಡೆಯನ್ನ ಟ್ರಾಯ್ ವಿರೋಧಿಸಿದ್ದು ಬದಲಾವಣೆ ಮಾಡಿಕೊಳ್ಳಲು ಹೊಸ ನಿಯಮವನ್ನ ಈಗ ಜಾರಿಗೆ ತಂದಿದೆ. ಆದರೆ ಟ್ರಾಯ್ ಆದೇಶಕ್ಕೆ ಟೆಲಿಕಾಂ ಕಂಪನಿಗಳು ಅಸಮಾಧಾನವನ್ನ ಹೊರಹಾಕಿವೆ. ಟ್ರಾಯ್ ಈ ನಿರ್ಧಾರದಿಂದ ಕೇಂದ್ರ ಸರ್ಕಾರದ ಡಿಜಿಟಲ್ ಇಂಡಿಯಾ ಯೋಜನೆಗೆ ಹಿನ್ನಡೆ ಆಗಲಿದೆ ಅಂತ ಅನೇಕ ಕಂಪನಿಗಳು ಹೇಳ್ತಾ ಇವೆ. ಸದ್ಯ ಇವೆಲ್ಲ ಮಾತುಗಳಿಗೆ ಟ್ರಾಯ್ ಕೌಂಟರ್ ಅನ್ನ ಕೊಟ್ಟಿದೆ. ಸೆಪ್ಟೆಂಬರ್ ನವೆಂಬರ್ 2022ರ ಅವಧಿಯಲ್ಲಿ ಗ್ರಾಹಕರ ಸಮೀಕ್ಷೆಯನ್ನ ನಡೆಸಿದ ನಂತರ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಅಂತ ಟ್ರಾಯ್ ಹೇಳಿದೆ. ಅಲ್ಲದೆ ಈ ವಿಚಾರದ ಕುರಿತು ಟೆಲಿಕಾಂ ಆಪರೇಟರ್ಗಳು, ಗ್ರಾಹಕರು, ಇತರರೊಂದಿಗೆ ಚರ್ಚೆಯನ್ನ ನಡೆಸಿದ್ದೇವೆ. ಅದಕ್ಕೆ ಸಂಬಂಧಿಸಿದ ಸಮಾಲೋಚನಾ ಪತ್ರವನ್ನ ಸಹ ಟ್ರಾಯ್ ಬಿಡುಗಡೆ ಮಾಡಿದೆ. ಇಂದಿಗೂ ದೇಶದಲ್ಲಿ 150 ಮಿಲಿಯನ್ ಮಂದಿ ಸಾಮಾನ್ಯ ಮೊಬೈಲ್ ಫೋನ್ ಅನ್ನ ಬಳಸ್ತಿದ್ದಾರೆ. ಅವರು ಕೇವಲ ವಾಯ್ಸ್ ಮತ್ತು SMS ಮಾತ್ರ ಬಳಸ್ತಿದ್ದಾರೆ ಅಂತ ಟ್ರಾಯ್ ಹೇಳಿದೆ. ಇನ್ನು SMS ಮತ್ತು ವಾಯ್ಸ್ ಪ್ಲಾನ್ ಅನ್ನ ಪ್ರತ್ಯೇಕಿಸಿದ್ದಾರೆ. ಅದರಿಂದ ಹಿರಿಯ ಗ್ರಾಹಕರಿಗೆ ಅನುಕೂಲ ಆಗತ್ತೆ. ಇನ್ನು ಗ್ರಾಮೀಣ ಭಾಗದ ಹಿರಿಯರಿಗೆ ಅನುಕೂಲ ಆಗುತ್ತೆ ಅಂತ ಟ್ರಾಯ್ ತಿಳಿಸಿದೆ. ಒಟ್ಟಲ್ಲಿ ಈ ಆದೇಶ ಮೊಬೈಲ್ ಬಳಕೆದಾರರು, ಇಂಟರ್ನೆಟ್ ಬಳಕೆದಾರರಿಗೆ ಗುಡ್ ನ್ಯೂಸ್ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಹೊಸ ತಿದ್ದುಪಡಿಯಿಂದ ಟೆಲಿಕಾಂ ಕಂಪನಿಗಳ ಹಗಲು ದರೋಡೆಗೆ ಬ್ರೇಕ್ ಬಿದ್ದಂತಾಗಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.